Yes, welcome back, my dear students and friends. Good morning, all of you, and welcome once again our Fragrance of Biology channel. And those who are not subscribed so far, please subscribe as early as possible, because today onwards I am going to start the examination corner, and also beside this CET and NEET classes also I am going to start. Please subscribe as early as possible. So what is this examination corner? So we have already completed this molecular basis of inheritance. So let me take this chapter for that examination corner purpose. So here what I am going to do with the concern of examination. First and foremost, in this video I would like to discuss with you about the various questions that are asked since 2015 up to the last examination, that is 2020. Okay, so and let us discuss what are the various key points they need to score to give marks for you. That means how the marks list or the marks is going to give you, what are the points you need for the purpose of getting the marks. ಅಂದ್ರೆ ಯಾವ್ಯಾವ ಪಾಯಿಂಟ್ಸ್ ಅನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಕ್ವಶನ್ ಕೊಟ್ರೆ ಅಂತ. ನಮ್ಗೆ ಎಷ್ಟೋ ಸಾರಿ ಈ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಮಕ್ಕಳು ಫೇಲ್ಯೂರ್ ಆಗ್ತಾರೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನ ನೀವು ಅಂದ್ಕೊಂಡೇ ಇರಲ್ಲ, ಅಥವಾ ಅದನ್ನ ನೀವು ನಿಮ್ದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅನ್ವಾಂಟೆಡ್ ಯಾವ್ದೋ ಸುಮ್ಮನೆ ಅನಾವಶ್ಯಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಟ್ಟಿರ್ತೀರಾ, ಅಥವಾ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಏನ್ ಮಾರ್ಕ್ಸ್ ಬರೋಕೆ ಅದನ್ನ ಬಿಟ್ಟು ಇನ್ನುಳಿದೆಲ್ಲ ಬರ್ಬಿಟ್ಟಿರ್ತೀರಾ. ಹೀಗೇನೋ ಸಮಥಿಂಗ್ ಆಗೋಗ್ಬಿಟ್ಟಿರ್ತದೆ. ಎಕ್ಸಾಮಿನೇಷನ್ ಕಾರ್ನರ್ ಇರೋದೇ ಇದಕ್ಕಾಗಿ. ನಾವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಇದೆಲ್ಲ ಮಾತಾಡಕ್ ಆಗೋದಿಲ್ಲ. ಸೊ ಎಕ್ಸಾಮ್ ಕಾರ್ನರ್ ಅಲ್ಲಿ ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಈವನ್ ದೋ ದ ಸ್ಟೂಡೆಂಟ್ಸ್ ಆರ್ ಬ್ರೈಟರ್, ದೇ may fail to score well because of some lack of certain knowledge about the scoring key. Okay, ಆನ್ಸರ್ ಕೀ ಅಂತ ಏನು ಇವ್ಯಾಲ್ಯೂಯೇಟರ್ ಕೊಡ್ತಾರೋ ಅಲ್ಲಿ ಏನೇನ್ ಪಾಯಿಂಟ್ಸ್ ಗೆ ಮಾರ್ಕ್ಸ್ ಕೊಡ್ತಾರ ಅನ್ನೋ ಕಾನ್ಸೆಪ್ಟ್ ನಮ್ಮ ಮಕ್ಕಳಿಗೆ ಇರೋದೇ ಇಲ್ಲ. ತುಂಬಾ ಸುಂದರವಾಗಿ ಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್ ಅಥವಾ ಫಿಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್ ನ ಬರ್ದಿರ್ತಾರೆ. ಸೊ ಎಷ್ಟು ಲೇಬಲಿಂಗ್ ಮಾಡಬೇಕು, ಲೇಬಲಿಂಗ್ ಎಷ್ಟು ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಕೆಲವರು ಅಷ್ಟೊಂದು ಸುಂದರ ಚಿತ್ರ ಬರೋದು ಲೇಬಲ್ಲೇ ಮಾಡಿರಲ್ಲ. ಈ ತರ ಎಲ್ಲ ಆದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ತುಂಬಾ ಸರಿಯಾಗಿ ಗೊತ್ತಿರಲಿ ಯಾವ ಪಾಯಿಂಟ್ಸ್ ಏನಕ್ಕೆ ಮಾರ್ಕ್ಸ್ ಕೊಡ್ತಾರಂತ. ಹಾಗೆ ಎಕ್ಸಾಮಿನೇಷನ್ ಕಾರ್ನರ್ ತುಂಬಾ ಇಂಪಾರ್ಟೆಂಟ್. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಇದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ನೋಡಿದ್ವಿ. DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಎಲ್ಲ ಸ್ಟೆಪ್ಸ್ ಅನ್ನು ಕೂಡ ಮುಗಿಸಿದ್ವಿ. ಅದು ಸ್ವಲ್ಪ ಜಾಸ್ತಿ ಆಯ್ತು ವಿಡಿಯೋ ಅಂತ ಹೇಳಿ ನನಗೆ ಸ್ಟಾಪ್ ಮಾಡಿದೆ. ಇನ್ನೊಂದು 5 ನಿಮಿಷದ ಅವಶ್ಯಕತೆ ಇತ್ತು ನನಗೆ. ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಹೇಳಬೇಕಿತ್ತು. ಅದನ್ನ ಈ ಕ್ವಶನ್ ಅಲ್ಲಿ ಬಂದಿರುತ್ತೆ, ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಯಾವ್ದಾದ್ರು ಕ್ಲಾಸ್ ಮಿಸ್ ಆಗಿದ್ರೆ ನಿಮ್ಗೆ ಈ ಎಕ್ಸಾಮ್ ಕಾರ್ನರ್ ಅಲ್ಲಿ ಕವರ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಎಕ್ಸಾಮ್ ಕಾರ್ನರ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಫಾಲೋ ಮೀ. ಓಕೆ, ಇನ್ ಅಡಿಷನ್ ಟು ದಟ್ ಲಾಸ್ಟ್ ವಿಡಿಯೋ ಏನಾಗಿದೆಯಲ್ಲ ಅದು 2 ಸರಿ ಅಪ್ಲೋಡ್ ಆಗಿದೆ. ಹಾಗಾಗಿ 2 ಸರಿ ಅಪ್ಲೋಡ್ ಆಗಿರೋದ್ರಿಂದ ಅಪ್ ಟು ಒಂದು ರೌಂಡ್ ಮುಗಿದ್ಮೇಲೆ ಮತ್ತೆ ಅದೇ ಕಂಟಿನ್ಯೂ ಆಗ್ತದೆ. 2ನೇ ವಿಡಿಯೋ ಕಂಟಿನ್ಯೂ ಆದಾಗ ಕೆಲವು ಮಧ್ಯ ಫೋಟೋಗಳು ಬೇರೆ ಹಾಕಿದೀವಿ. ಸೊ 2 ರೌಂಡ್ ಕೇಳಿ, ಚೆನ್ನಾಗಿರುತ್ತೆ. ಎನಿಹಾವ್ ಅದು 2 ಸರಿ ಆಗಿದೆ. ಓಕೆ, ರೈಟ್. ಸೊ ಇನ್ನು ಅಪ್ಲೋಡ್ ಮಾಡೋ ವಿಷಯದಲ್ಲಿ ನಾವಿನ್ನು ಟೆಕ್ನಾಲಜಿ ಬಹಳಷ್ಟು ಅಷ್ಟೊಂದು ಇಲ್ಲಿದ್ರು ಕೂಡ ಟ್ರೈ ಮಾಡ್ತೀನಿ. ಓಕೆನಾ? ರೈಟ್, ಇಟ್ಸ್ ಆಲ್ ರೈಟ್. ಎಸ್, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 2017 ಅಲ್ಲಿ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ದಟ್ ಈಸ್ ಮೆನ್ಷನ್ ಎನಿ 4 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಸೊ ಅದು ನಾನು ಅಲ್ಲಿ ಹೇಳ್ಬೇಕಾಗಿದ್ದೇನಾ? ಸೊ ಶಾರ್ಟ್ ಅಲ್ಲಿ ಹೇಳಿದೆ ನಾನು, ಲಾಸ್ಟ್ ಅಲ್ಲಿ ಎಂಡ್ ಮಾಡಬೇಕು. ಹಾಗಾಗಿ ಆ ಕ್ವಶನ್ ನಾನು ಫಸ್ಟ್ ತಗೊಳ್ತಾ ಇದ್ದೀನಿ. ಓಕೆ, ಸೊ ಮೆನ್ಷನ್ ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ? So first one, DNA fingerprinting technology. This technology, it is used as a tool. Okay, it is used as a tool in the identification
ಅಥವಾ ಇಂದ ಟೆಸ್ಟ್ ಅಂತ ಅಂದ್ಬಿಡೋಣ, ಫೋರೆನ್ಸಿಕ್ ಟೆಸ್ಟ್ ಅಂದ್ಬಿಡೋಣ. ಫೋರೆನ್ಸಿಕ್ ಟೆಸ್ಟ್ ಟು ಫೈಂಡ್ ಔಟ್ ಕ್ರಿಮಿನಲ್ಸ್. ಓಕೆ, ಸೊ ಕ್ರಿಮಿನಲ್ಸ್ ಇದೊಂದು ಫಸ್ಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲೇಬೇಕು. DNA fingerprinting, it is very strong tool, very specific and important tool in the identification of the criminals, the murders, the rapists. Okay, so in a forensic science, ಏನು ಅಪರಾಧ ಶಾಖೆ ಅಥವಾ ಅಪರಾಧ ಪತ್ತೆ ಹಚ್ಚತಕ್ಕಂಥ ವಿಭಾಗ ಇದೆಯೋ ಅವರಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮಾಡ್ತಾರಲ್ಲ, ಅಲ್ಲಿ ಬಯಾಲಜಿಕಲ್ ಸ್ಯಾಂಪಲ್ ಅನ್ನ ಕ್ರೈಮ್ ಸ್ಪಾಟ್ ಇಂದ ಸೆಲೆಕ್ಟ್ ಮಾಡ್ಕೊಂಡೋಗಿ ಕಲೆಕ್ಟ್ ಮಾಡ್ಕೊಂಡೋಗಿ, ಸೊ ಅದರಿಂದ DNA ಫಿಂಗರ್ ಪ್ರಿಂಟಿಂಗ್ ತೆಗೆದು ಸೊ ಕ್ರಿಮಿನಲ್ಸ್ ಅಥವಾ ಸಸ್ಪೆಕ್ಟ್ಸ್ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಸೊ ಟೆಸ್ಟ್ ಅನ್ನು ಅಥವಾ ಐಡೆಂಟಿಫೈ ಮಾಡ್ತಾರೆ. ಇದೊಂದು ಇಂಪಾರ್ಟೆಂಟ್ ಯೂಸ್ ಆಗುತ್ತೆ, ರೈಟ್. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಯೂಸ್ ಟು ಸೆಟಲ್ ದ ಪೇರೆಂಟೇಜ್ ಪ್ರಾಬ್ಲಮ್. ಓಕೆ, ಟು ಸೆಟಲ್ ಅಂದ್ಬಿಡೋಣ, ಟು ಸೆಟಲ್. ಓಕೆ, ಸೆಟಲ್ parentage problem, parentage dispute. Okay, parentage dispute, especially paternity. To settle the paternity problem, paternity dispute, ಇದೆಲ್ಲ ನಾವು DNA ಫಿಂಗರ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ಒಂದಿಷ್ಟು ಐಡಿಯಾ ಕೊಟ್ಟಿದ್ದೆ ನಾನು. ಬೈ ಚಾನ್ಸ್ ತಂದೆ ಮಗ ಅಥವಾ ತಾಯಿ ಮಗನ ನಡುವೆ ರಿಲೇಶನ್ಶಿಪ್ ಅನ್ನ ಇವ್ರದೇ ಮಗ ಅಥವಾ ಈ ತಾಯಿಯ ಮಗನೇ ಈ ತಾಯಿಯ ಮಗಳೇ ಅಂತ ಪತ್ತೆಹಚ್ಚಬೇಕಂದ್ರೆ, ಈ ತಂದೆಯ ಮಗನೇ ಅಂತ ಹೇಳ್ಬೇಕಂದ್ರೆ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ ನಮಗೆ. ಎಷ್ಟೋ ಸಾರಿ ಕಳೆದೋಗಿರ್ತಕ್ಕಂಥ ಅಥವಾ ಏನೋ ಮನೆಯಲ್ಲಿ ಏನೋ ಡಿಸ್ಪ್ಯೂಟ್ ಆಗ್ಬಿಟ್ಟು ಇವ್ನು ನನ್ನ ಮಗನೇ ಅಲ್ಲ, ಇವ್ನು ನಾನು ಯಾವ ಪಾಲು ಕೊಡಲ್ಲ, ಇವ್ ನನ್ನ ಮಗನೇ ಅಲ್ಲ ಅಂತ ಅಂದ್ಬಿಡ್ಬೋದು. ಆತರ ಕೋರ್ಟ್ಗೂ ಕೂಡ ಹೋಗ್ಬೋದು. ಆವಾಗ ಇವ್ನ ಅವ್ರ ಮಗನ ಹೌದಲ್ಲ ಅಂತ ಪತ್ತೆ ಹಚ್ಚತಕ್ಕಂಥದ್ದು DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿಯಿಂದ ಆಗುತ್ತೆ. ಅದು ಪೇರೆಂಟೇಜ್ ಪ್ರಾಬ್ಲಮ್. ಅದ್ರಾಗೂ ಪ್ಯಾಟರ್ನಿಟಿ ತಂದೆ ಯಾರು ಅಂತ ಕಂಡಿರ್ತಕ್ಕಂಥದ್ದು. ಸೊ ಅದು ಟು ಸೆಟಲ್ ದ ಪೇರೆಂಟೇಜ್ ಡಿಸ್ಪ್ಯೂಟ್. ಸೊ ಅದರಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ. ಟು reunite, ಓಕೆ, ಸೊ reunite the lost children, okay, lost child to their parents, okay, parents. ಇದೊಂದು ಪಾಯಿಂಟ್ಸ್ ನಾವು ತಗೋಬೇಕು. ಟು reunite the lost child to their parents ಅಂದ್ರೆ ಯಾವುದೋ ಮಗು ಎಲ್ಲೋ ಕಳೆದೋಗ್ಬಿಟ್ಟಿದೆ. ಸೊ ಈ ತರ ಕಳೆದೋಗಿರ್ತಕ್ಕಂಥ ಮಗು ಜಾತ್ರೆಯಲ್ಲೋ ಎಲ್ಲೋ ಬೈ ಚಾನ್ಸ್ ತಪ್ಪಿ ಹೋಗಿದ್ದು, ಕಿಡ್ನಾಪ್ ಆಗಿದ್ದು, ಆ ತರ ಏನೋ ಆಗಿದೆ ಅಂತ ತಿಳ್ಕೊಳ್ಳೋಣ. ಆ ಮಗು ಯಾರ್ದು ಅಂತ ಪುನಃ ಹುಡುಕಿ ಅವ್ರ ತಂದೆ ತಾಯಿಗೆ ತಲುಪಿಸ್ಬೇಕಲ್ವಾ. ಎಕ್ಸಾಕ್ಟ್, ಯಾಕಂದ್ರೆ ಕೆಲವರು ಬೇರೆ ತಂದೆ ತಾಯಿಗಳು ಬಂದು ಇದು ನಮ್ದೇ ಮಗು ನಮ್ದೇ ಅಂತ ತಗೊಂಡೋಗ್ಬಿಡ್ಬೋದಲ್ವಾ. ಅದನ್ನ ತಪ್ಪಿಸ್ಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ತೆಗೆದು ಸೊ ಯಾರ್ ಪೇರೆಂಟ್ಸ್ ಅಂತ ಕಂಪ್ಯಾರಿಸನ್ ಮಾಡಕ್ ಸಾಧ್ಯ ಆಗತ್ತೆ. ಹಾಗಾಗಿ ಟು reunite the lost child with their parents. ಸೊ ಅದು ಒಂದು ಪಾಯಿಂಟ್ಸ್ ಅಂತ ತಗೊಂಡ್ರೆ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೆ ಇದೆಲ್ಲಿ ಯೂಸ್ ಆಗತ್ತಂತ, ಟು ಐಡೆಂಟಿಫೈ ದ ವಿಕ್ಟಿಮ್ಸ್. ಟು ಐಡೆಂಟಿಫೈ ದ ವಿಕ್ಟಿಮ್ಸ್, ಓಕೆ, ವಿಕ್ಟಿಮ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್. ಓಕೆ, yes, natural disaster like ಫ್ಲಡ್ ಅಥವಾ ಏನು ಆಕ್ಸಿಡೆಂಟ್ಸ್ ಅಥವಾ ಅರ್ಥ್ಕ್ವೇಕ್. ಓಕೆ, ಸೊ ಈ ತರ ಏನಾದ್ರು ಬರ್ನ್ಡ್ ಕೇಸಸ್. ಸೊ ಆ ಸಂದರ್ಭದಲ್ಲಿ ಡೆಡ್ ಬಾಡಿನ ಪತ್ತೆ ಹಚ್ಚಕ್ಕೆ ಬರೋದಿಲ್ಲ, ಇದು ಯಾವ್ದು ಡೆಡ್ ಬಾಡಿ ಅಂತ. ಅಂತ ಸಂದರ್ಭದಲ್ಲಿ ಆ ವಿಕ್ಟಿಮ್ಸ್ ಅನ್ನ ಯಾರ್ದು ಅಂತ ಕಂಡುಹಿಡಿಯಕ್ಕೆ ನ್ಯಾಚುರಲ್ ಡಿಸಾಸ್ಟರ್ ಸಿಕ್ಕಾಕೊಂಡಿರ್ತಕ್ಕಂಥ ಪತ್ತೆ ಹಚ್ಚಲಿಕ್ಕೆ ಸೊ ಅಥವಾ ಯಾವ ಡೆಡ್ ಬಾಡಿ ಅಂತ ಕಂಡುಹಿಡಿಯಲಿಕ್ಕೆ ಇದು ಅನುಕೂಲ ಆಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟ್ ದಿಸ್, ಎಸ್, ಒನ್ ಮೋರ್ ವಿ ಕ್ಯಾನ್ ಯೂಸ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಇನ್ ಫೀಲ್ಡ್ ಆಫ್ ಟು ಐಡೆಂಟಿಫೈ ದ ಇಮ್ಮಿಗ್ರೆಂಟ್ಸ್. ಎಸ್, ಟು ಐಡೆಂಟಿಫೈ ದ ಇಮ್ಮಿಗ್ರೆಂಟ್ಸ್. ಇದು ಇಮ್ಮಿಗ್ರೆಂಟ್ಸ್, ವಾಟ್ ಇಸ್ ದಿಸ್? ಇಮ್ಮಿಗ್ರೆಂಟ್ಸ್ ಅಂದ್ರೆ ಯಾರೋ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು 2 ವರ್ಷಕ್ಕೋ 3 ವರ್ಷಕ್ಕೋ ಅಥವಾ 15 ದಿನಕ್ಕೋ ವೀಸಾ ತಗೊಂಡ್ ಬಂದಿದ್ದಾರೆ. ಬಂದ್ಬಿಟ್ಟು ನಮ್ಮ ದೇಶದಲ್ಲೇನೆ ಎಲ್ಲೋ ಅಂತ ಓದಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅವರೆಲ್ಲೋ ನಾಪತ್ತೆ ಆಗ್ಬಿಟ್ರು ಅಂದ್ರೆ ಈ ದೇಶದಲ್ಲಿ ಉಳ್ಕೊಳಕ್ ಟ್ರೈ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಅವ್ರು ನಮ್ಮ ದೇಶದಲ್ಲಿ ಅಲ್ಲ ಅಂತ ಪತ್ತೆ ಹಚ್ಚಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಬೇಕಾಗುತ್ತೆ. ಸೊ ಅವ್ರ ಯಾರಾದ್ರೂ ಅವ್ರನ್ನ ಹಿಡಿದು ನೀನು ಬೇರೆ ದೇಶವನ್ನು ಇಲ್ಲಿ ಹಾಕಿದ್ಯಾ ಹೋಗಂದ್ರೆ
ಅವಾಗ ನಾನು ಇದೇ ದೇಶ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವರ ಏನ್ ಫೋರ್ ಫಾದರ್ಸ್ ಅವರ ರಿಲೇಟಿವ್ಸ್ ತೋರಿಸ್ಬೇಕು, ಅವರ DNA ಮ್ಯಾಚಿಂಗ್ ಆಗಬೇಕು. ಇಲ್ಲ ಅಂದ್ರೆ ಅವ್ರನ್ನ ನಾವು ದೇಶನ ಹೊರ ಹಾಕ್ಬಹುದು. ಸೊ ಈ ತರ ಇಮಿಗ್ರೆಂಟ್ಸ್ ಪತ್ತೆ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ. ಸೊ ದೀಸ್ ಆರ್ ಸಮ್ ಮೇಜರ್ ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಓಕೆ, ಸೊ ಇದರಲ್ಲಿ ನಾವು ಎಕ್ಸಾಮ್ಗೆ ಏನು ರೈಟ್ ಎನಿ 4 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್, ಎನಿ 2 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಅಥವಾ ಎನಿ 5 ಅಂತ ಹಿಂಗೆಲ್ಲ ಕೇಳ್ತಾರೆ. ಕೇಳಿದ ಎಕ್ಸಾಕ್ಟ್ ಪಾಯಿಂಟ್ ವೈಸ್ ನೀವು ಆನ್ಸರ್ ಮಾಡ್ಬೇಕು, ಅಥವಾ ಈ ತರ ಪಾಯಿಂಟ್ ಹಾಕಿ ಆನ್ಸರ್ ಮಾಡಿ. ಸುಮ್ಮನೆ ಸಮ್ಮರಿ ಬರ್ದಂಗೆ ಬರಿಬೇಡಿ. ಇವ್ಯಾಲ್ಯೂಯೇಷನ್ ಮಾಡೋರಿಗೆ ತಕ್ಷಣ ಪಾಯಿಂಟ್ಸ್ ಕಾಣ್ಬೇಕು. ಅವ್ರು ಏನ್ ಮಾರ್ಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಪಾಯಿಂಟ್ ತಕ್ಷಣ ಅವ್ರ ಕಣ್ಣಿಗೆ ಕಾಣ್ಬೇಕು. ಹಾಗೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಇದು ಸುಮ್ಮನೆ ಏನು ಎಸ್ಸೆ ಬರ್ದಂಗೆ ಬರೆಯೋದು, ಜಾಸ್ತಿ ಕ್ವಾಂಟಿಟಿ ಬರೆಯೋದು, ಈ ತರದೆಲ್ಲ ಸೈನ್ಸ್ ಅಲ್ಲಿ ಅಥವಾ ಇದ್ರಲ್ಲಿ ನಡೆಯಲ್ಲ, ಅಥವಾ ಇದ್ರಲ್ಲಿ ಮಾರ್ಕ್ಸ್ ಆ ತರ ಎಲ್ಲ ಕೊಡಕ್ ಬರಲ್ಲ. ದಯವಿಟ್ಟು ಏನ್ ಕೇಳಿದ್ರೆ ಅದನ್ನ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಸೇಕಾದ ಪಾಯಿಂಟ್ಸ್ ಬರ್ಕೊಳ್ಳಿ. ಈಗ ನೋಡಿ 5 ಪಾಯಿಂಟ್ಸ್ ಬರ್ತೀನಿ, 5 ಮಾರ್ಕ್ಸ್ ಕೇಳ್ಬಹುದು. ಕೇಳ್ದಾಗ 4 ಪಾಯಿಂಟ್ಸ್ ಕೇಳಿ 2 ಮಾರ್ಕ್ಸ್ಗೆ ಅಂದ್ರೆ 1 ಪಾಯಿಂಟ್ ಅರ್ಧ ಮಾರ್ಕ್ ಅಂತ ಕೊಡ್ಬೋದು. ಅದಕ್ಕೆ ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಗೊತ್ತಿರ್ಬೇಕು, ನಮ್ಗೆ ಆ ಕಾನ್ಸೆಪ್ಟ್ ಇರಬೇಕು, ಎಷ್ಟು ನಾನು ಬರಿಬೇಕಾಗುತ್ತೆ ಅಂತ ನೀವು ಕಾನ್ಸೆಪ್ಟ್ ಇರ್ಬೇಕಾಗತ್ತೆ. ಓಕೆ, ಎಸ್, ನಾ 5 ಪಾಯಿಂಟ್ಸ್ ಅಲ್ಲಿ ನೋಟ್ ಮಾಡಿದ್ವಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರಂಗೆ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಇದು ಅಲ್ಲಿಗೆ ನಮ್ಮ ಬಾಲಿಕಾ ಬೇಸ್ ಆಫ್ ಇನ್ಹೆರಿಟೆನ್ಸ್ ಕಂಪ್ಲೀಟ್ ಆಗ್ತಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಇನ್ನೊಂದ್ಸರಿ ರೀಕಾಲ್ ಮಾಡ್ಬೇಕು ಅನ್ಸಿತ್ತು ನನಗೆ, ಅದಕ್ಕೆ ಮಾಡಿದ್ದೀನಿ. ಓಕೆ, ರೈಟ್. ಸೊ ಎಕ್ಸಾಮ್ ಕಾರ್ನರ್ ಅಲ್ಲಿ ಯಾವ ಇಯರ್ ಅಲ್ಲಿ ಏನ್ ಕೇಳಿದ್ರು ಮತ್ತೆ ಏನೇನು ಆನ್ಸರ್ ಮಾಡಬೇಕಾಗಿತ್ತು ಅಂತ ಈಗ ಹೋಗ್ತಾ ಹೋಗೋಣ. ಎಸ್, 2015 ಅಲ್ಲಿ ಕೇಳಿರೋ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಹೀಗಿತ್ತು: ಮೆನ್ಷನ್ ದ ಟೆಕ್ನಿಕ್ ಯೂಸ್ಡ್ ಟು ಸಪರೇಟ್ DNA ಫ್ರಾಗ್ಮೆಂಟ್ಸ್ ಇನ್ ರೀಕಂಬಿನೆಂಟ್ DNA ಟೆಕ್ನಾಲಜಿ. ಸೊ ರೀಕಂಬಿನೆಂಟ್ DNA ಟೆಕ್ನಾಲಜಿ ಅನ್ನ ನಾವು ಬಯೋಟೆಕ್ನಾಲಜಿಯಲ್ಲಿ ಮತ್ತೆ ರೀಕಾಲ್ ಮಾಡ್ತೀವಿ ಅಂತ ಹೇಳಿದೀನಿ. ಇದೇ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಮೆನ್ಷನ್ ದ ಟೆಕ್ನಿಕ್ ದಟ್ ಈಸ್ ಯೂಸ್ ಟು ಸಪರೇಟ್ ದ DNA ಫ್ರಾಗ್ಮೆಂಟ್ಸ್. DNA ಫ್ರಾಗ್ಮೆಂಟ್ಸ್ ಅನ್ನು ಸಪರೇಟ್ ಮಾಡ್ಲಿಕ್ಕೆ ಯಾವ ಟೆಕ್ನಾಲಜಿ ಬಳಸ್ತಾರೆ ಅಂತ ನಿಮಗೆ ಗೊತ್ತಿದೆ, ಅದ್ ಹೇಳಿದೀವಿ. AGE ಅಂತ ಬೇಕಾದ್ರೆ ನೆನ್ಪಿಟ್ಕೋಬಹುದು ಅಂತ ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ method is used to separate the DNA fragments, especially recombinant DNA technology or DNA fingerprinting. ಇವೆರಡರಲ್ಲೂ ಕೂಡ ಈ ಕೆಲಸ ನಡೀತಿರುತ್ತೆ. ಹಾಗಾಗಿ DNA fragments are separated based on their net charge and size in a electrolytic condition using electric current is called electrophoresis. Here the electrolyte that is used as a gel, that is agarose gel. Agarose gel is used for the purpose of, so that is why it is called agarose gel electrophoresis. Okay, so recombinant technology ಬರುತ್ತೆ. 1 ಮಾರ್ಕ್ ಒಂದ್ಸರಿ ಕೇಳಿದ್ವಿ, 2015 ಅಲ್ಲಿ ಕೇಳಿರ್ತಕ್ಕಂಥದ್ದು, ಅದಕ್ಕಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ 2015 ಅಲ್ಲಿ ಮತ್ತೊಂದು ಕ್ವಶನ್ ಕೇಳಿದ್ದಾರೆ. tRNA is referred as a adapter molecule. tRNA is an adapter molecule, comment ಅಂತ ಕೇಳಿದ್ದಾರೆ. tRNA is an adapter molecule. Okay, so tRNA is an adapter molecule. Yes, adapter molecule. Comment on it. Comment ಅಂದ್ರೆ ಸೊ ಅದನ್ನ ಪ್ರೂವ್ ಮಾಡಿ ತೋರಿಸಿ, ಅದ್ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದು ಕೇಳಿದೀವಿ. tRNA is an adapter molecule. ನಿಮಗೆ tRNA ಫೋಟೋಗ್ರಾಫ್ ಅಥವಾ ಚಿತ್ರ ಸಮೇತ ಹಾಕಿ ಎಕ್ಸ್ಪ್ಲೇನ್ ಮಾಡಿದೀವಿ, ರೈಟ್? ಸೊ ಇದ್ರ ಚಿತ್ರ ನಮ್ಮ ಸಿಲೆಬಸ್ ಅವಶ್ಯಕತೆ ಏನಿಲ್ಲ, ಬಟ್ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ, ರೈಟ್? ಸೊ ದಿಸ್ ಈಸ್ tRNA which it has actually 5 arms. This is acceptor arm or amino acid binding arm. This is a T-C arm. This is an extra arm. This is anticodon arm, and this one is a DHU arm. ಇವೆಲ್ಲ ಆರಂಭಗಳಿದೆ. ಅಂಡ್ ಲೂಪ್ 3 ಲೂಪ್ ಇದಾವೆ. T-C ಲೂಪ್. ಓಕೆ, ದಿಸ್ ಈಸ್ ಅ T-C ಲೂಪ್ ಗೊತ್ತಿದೆ. ಇದು ಆಂಟಿಕೋಡಾನ್ ಲೂಪ್, ಅಂಡ್ ದಿಸ್ ಈಸ್ ಅ DHU ಲೂಪ್. ನಮ್ಗೆ ಗೊತ್ತಿರ್ತಕ್ಕಂಥದ್ದು tRNA ಅಲ್ಲಿ. ಇಲ್ಲಿ ದಿಸ್ ಒನ್ OH ಗ್ರೂಪ್ ಇರ್ತಕ್ಕಂಥ ಒಂದು ಎಂಡ್ ಇರ್ತಕ್ಕಂಥದ್ದು, ಆಮೇಲೆ ಇಲ್ಲಿ ACC ಎಂಡ್ ಇರ್ತಕ್ಕಂಥದ್ದು. ಇದು ಅಮೈನೋ ಆಸಿಡ್ ಬೈಂಡಿಂಗ್ ಆರಂ.
ಆನಂತರ ಇದು ಆಂಟಿಕೋಡನ್ ಆರಂ ಇದೆಯಲ್ಲ, ಈ ಆರಂ ಅಲ್ಲಿ ಆಂಟಿಕೋಡನ್ಸ್ ಅನ್ನು ಬೈಂಡ್ ಮಾಡ್ತಕ್ಕಂತ ಲೂಪ್ ಇದೆ. ಸೊ ಇಲ್ಲೇನು ದ ಬಾಟಮ್ ಮೋಸ್ಟ್ ಅದೇ ಸಿಂಗಲ್ ಸ್ಟ್ರಾಂಡೆಡ್ ನ್ಯೂಕ್ಲಿಯೋಟೈಡ್ಸ್ 3 ವಿಚ್ ಆರ್ ಆಂಟಿಕೋಡನ್ಸ್ ಇವರು. ಈಗ ಇದು ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಯಾಕಂತಾರೆ ಅಂತ, ಅಡಾಪ್ಟರ್ ಅಂದ್ರೆ ಯಾವುದೇ ಎರಡು ಸೋರ್ಸ್ ನಡುವೆ ಮೀಡಿಯೇಟ್ ಆಗಿ ಕೆಲಸ ಮಾಡಬೇಕು. ಇಲ್ಲಿ ದಿಸ್ tRNA ಇಟ್ ರೀಡ್ಸ್ ಆನ್ codons of mRNA by anticodons in its anticodon arm, and it binds with the amino acid in the other arm. It binds to the amino acid in one arm and reads the codons of mRNA on another arm. Therefore, between the amino acid and mRNA, this tRNA acts as an adapter molecule. ಅವರಿಬ್ಬರ ನಡುವೆ ಇದು ಒಂದು ಅಡಾಪ್ಟರ್ ಮಾಲಿಕ್ಯೂಲ್ ಆಗುತ್ತೆ. ಅದಕ್ಕೆ ನೀವು ಎಕ್ಸಾಮ್ ಒಳಗಡೆ ಇದನ್ನ tRNA is called adapter molecule because it acts as an adapter molecule between amino acid and mRNA codons. So here one of the arm it binds with the amino acids, specific amino acids, and anticodon arm it reads the codons of mRNA. Hence it is called adapter molecule ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾಗತ್ತೆ. ಈ ಸೈನ್ಸ್ ಅಲ್ಲಿ ಗಿವ್ ರೀಸನ್ ಅಥವಾ ವೈ ಅನ್ನೋ ಕ್ವಶನ್ಗೆ ಎಕ್ಸಾಕ್ಟ್ ಆನ್ಸರ್ ಇರಬೇಕು. ಸುಮ್ನೆ ಏನೋ ಸುತ್ತಮುತ್ತ ಯಾವ್ದೊಂದು ಪಾಯಿಂಟ್ಸ್ ಬರ್ತೀನಿ ಆಗಲ್ಲ. ಇಂಥವಕ್ಕೆಲ್ಲ ಸುಮ್ನೆ 3 ಪೇಜ್ ಏನೋ ಬರ್ದ್ಬಿಡು ಅಥವಾ tRNA ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ಬಿಡೋದು, ಹಾಗೆಲ್ಲ ಮಾಡ್ಬಿಟ್ಟಿರ. ಕ್ವಶನ್ ಏನ್ ಕೇಳಿದ್ರೆ ಎಷ್ಟು ಮಾರ್ಕ್ಸ್ ಇದೆ ಅದಕ್ಕೆ ಸರಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ವೆರಿ ಸ್ಪೆಸಿಫಿಕ್ ಪಾಯಿಂಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀಟ್ ಮತ್ತೆ ಸಿಇಟಿ ಹೋಗ್ತಕ್ಕಂಥ ನೀವು ತುಂಬಾ ಸ್ಪೆಸಿಫಿಕ್ ಆಗಿ ಇರ್ಬೇಕಾಗತ್ತೆ. ಎಸ್, ಇದ್ ಬಿಟ್ರೆ ನೆಕ್ಸ್ಟ್ ಯಾವ ಕ್ವಶನ್ ಅನ್ನ ಆ ವರ್ಷ ಕೇಳಿದಾರೆ ನಿಮ್ಗೆ ಅಂತಂದ್ರೆ, ಎಸ್ RNA polymerase in a eukaryotes shows division of labor substantiate ಅಂತ ಹೇಳಿದ್ದಾರೆ. ನೋಡಿ, ಇದೇ ಇಯರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಮತ್ತೊಂದ್ಸರಿ ರೀಕಾಲ್ ಮಾಡ್ಬಿಡ್ತೇನೆ. RNA polymerase in a eukaryotes shows division of labor. RNA polymerase, ಎಸ್, RNA polymerase ಬಂದ್ರೆ ನೋಡಿ, RNA polymerase, yes. So this it exhibit division of labor in the eukaryotes. How? Explain. ಇದು 3 ಮಾರ್ಕ್ಸ್ ಕೇಳಿರ್ತಕ್ಕಂಥದ್ದು. RNA polymerase ನಿಮ್ಗೆ ಈಗಲೇ ಲಿಗೇಸ್ ಏನ್ ಮಾಡುತ್ತೆ, ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್ಗಳು ಏನ್ ಮಾಡ್ತವೆ, ಪಾಲಿಮರೇಸ್ಗಳು ಏನ್ ಮಾಡ್ತವೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಬಂದಿರಬಹುದು. ಸೊ ಇಲ್ಲಿ ನಮ್ಮ ಪಾಲಿಮರೇಸ್ಗಳು ಎರಡು ನಿಮಗೆ ಗೊತ್ತಿರ್ಬೇಕಾಗತ್ತೆ. DNA ಡಿಪೆಂಡೆಂಟ್ DNA ಪಾಲಿಮರೇಸ್, DNA ಡಿಪೆಂಡೆಂಟ್ RNA ಪಾಲಿಮರೇಸ್. DNA ಪಾಲಿಮರೇಸ್ಗಳೆಲ್ಲವೂ ಕೂಡ DNA ರೆಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡ್ತವೆ. RNA ಪಾಲಿಮರೇಸ್ಗಳೆಲ್ಲವೂ ಕೂಡ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಕೆಲಸ ಮಾಡ್ತವೆ. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದೀವಿ. ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಏನ್ RNA ಅಥವಾ mRNA ತಯಾರಾಗ್ತಾವೋ ಅಂತ RNA ಅಥವಾ ಟ್ರಾನ್ಸ್ಕ್ರಿಪ್ಷನ್ ನಡಿಬೇಕಾದ್ರೆ RNA ಪಾಲಿಮರೇಸ್ ಒಬ್ಬನೇ ಕೆಲಸ ಮಾಡ್ತಾನೆ. ಅಲ್ಲಿ ನೆನಪಿರ್ಲಿ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ಗಳು ಇವರು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಕೆಲಸ ಮಾಡೋರು. RNA ಪಾಲಿಮರೇಸ್ ಒಬ್ಬನೇ ಕೆಲಸ ಮಾಡ್ತಾನೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್ in order to synthesis the different type of RNAs. Okay, but in case of eukaryotes, ಇಲ್ಲಿ ನಮ್ಗೆ eukaryotes ಅಲ್ಲಿ ಬೇಕು. In case of eukaryotes, 3 RNA polymerases, okay, take part in a transcription in order to synthesis different types of RNAs. Okay, we are familiar with the 3 major type of RNAs, that is so rRNA, right? So rRNA and then mRNA, then tRNA. Okay, so rRNA, then mRNA, yes, and then tRNA, right? So ribosomal RNA, messenger RNA, tRNA, transfer RNA. rRNA ಗೆ ಮತ್ತೇನು ಅಡಿಷನಲ್ ನೇಮ್ ಇದೆಯಾ ಅಂದ್ರೆ ಸದ್ಯಕ್ಕೆ ಅಡಿಷನಲ್ ನೇಮ್ ಏನು ಬೇಡ. mRNA ಗೆ ಫಸ್ಟ್ ಅದನ್ನ hRNA ಅಂತ ಕರಿತೀವಿ ಅಂತ ಹೇಳಿದ್ವಿ, ಅಥವಾ ಪ್ರೀಕರ್ಸರ್ RNA ಅಂತ ಗೊತ್ತಿದೆ. tRNA ಗೆ sRNA ಅಂತ ಕೂಡ ಕರಿತೀವಿ, ಯಾಕಂದ್ರೆ 1 M NaCl ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗುತ್ತಿದ್ದು ಅಂತ ಹೇಳಿದ್ದೆ, ಸಾಲ್ಯುಬಲ್ ಆಗುತ್ತೆ ಅಂತ ಹೇಳಿದ್ವಿ. ಅದಕ್ಕಾಗಿ ಇದನ್ನ sRNA ಅಂತ ಕೂಡ ಕರಿತೀವಿ ಅಂತ ಅಡಿಷನಲ್ ನೇಮ್ ಹೇಳಿದ್ವಿ. ಅದ್ ಬಿಟ್ರೆ ಟೈಪ್ಸ್ ಅಂತ ಹೇಳಿದ್ವಿ. ಬೇಕಾದ್ರೆ tRNA ಹೋಗ್ಬಿಟ್ರೆ ಇದ್ರೊಳಗಡೆ ಬೇರೆ ಬೇರೆ ಟೈಪ್ಸ್ ಆಗಿ ಹೇಳಿದ್ವಿ. ದಟ್ ಇಸ್
28 SRNA ಗೊತ್ತಿರ್ಬೇಕು ನಿಮಗೆ. 5 SRNA, 5.8 SRNA. ಸೊ ಇವೆಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ RNA ವಿಧಿಗಳು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ವಿ. ಓಕೆನಾ? ಎಸ್. ಸೊ ಹಾಗಾಗಿ ನೋಡಿ 28 and then 18 1. ಓಕೆ, 28 ನೆಕ್ಸ್ಟ್ 18 5.8 ತಗೊಂಡ್ರೆ. ಓಕೆ, 18 ರೈಟ್. ಓಕೆ, 28 SR S 18 S ಮತ್ತೆ 5.8 ಇವೆಲ್ಲ ಡಿಫ್ರೆಂಟ್ ಆಫ್ RNAಗಳು ನಮ್ಮ ಸದ್ಯಕ್ಕೆ ಬೇಕಾದ್ರೆ ನೋಟ್ ಮಾಡಿದ್ವಿ. ಇನ್ನು mRNA ಯಾವುದೇ ಟೈಪ್ ಇರಲ್ಲ, ಅದು ಪ್ರೀಕರ್ಸರ್ ಪ್ರಾರಂಭದಲ್ಲಿ ಇನ್ನು ಪ್ರೊಸೆಸಿಂಗ್ ಆಗ ಮೊದಲೇ ಪ್ರೀಕರ್ಸ್ ಅಥವಾ ಹೆಟ್ರೋನ್ಯೂಕ್ಲಿಯಿಕ್ RNA ಅಂತ ಕರೆದಿರ್ತೀವಿ. ಆಮೇಲೆ ಫೈನಲ್ ಆದ್ಮೇಲೆ ಅಥವಾ ಮೆಚೂರ್ ಆದ್ಮೇಲೆ mRNA ಅಂತ ಕರೆದಿರ್ತೀವಿ. tRNA SRNA ಅಂತ ಕರೆದಿವಿ, ಕಾರಣ ಗೊತ್ತಾಗಿದೆ. ಸೊ ಇದ್ರ tRNA ಕೂಡ ಸೊ ನಾವು ಬೇರೆ ಬೇರೆ ತರ tRNA ಬಿಟ್ಟರೆ ಮತ್ತೆ ಬೇರೆ ಬೇರೆ ತರ RNAಗಳು ಇದಾಗೆ ತಯಾರಾಗೋದ್ರ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿದ್ವಲ್ವಾ. ಸೊ ಏನೇನು ಎಕ್ಸ್ಪ್ಲೇನ್ ಮಾಡಿ ಏನೇನು ಅದಕ್ಕೆ ಟೈಪ್ಗಳನ್ನ ಹೇಳಿದ್ವಪ್ಪ ಅಂತಂದ್ರೆ tRNA ಒಳಗಡೆ ಬಂದ್ರೆ ಎಸ್ ನಮ್ಮ ಸಿಲೆಬಸ್ಗೆ ಗೊತ್ತಿರೋ ಹಾಗೆ ಎಸ್ 5 SRRNA. ಓಕೆ, ನೆಕ್ಸ್ಟ್ SNRNA. ಓಕೆ, ಎಸ್, ಇವೆಲ್ಲ ಇರ್ಲಿ ಬಿಡಿ. 3 ಟೈಪ್ಸ್ ಆಫ್ RNAಗಳಿದೆಯಲ್ವಾ, ಇವನ್ನ RNA ಪಾಲಿಮರೇಸ್ಗಳು ತಯಾರು ಮಾಡಬೇಕಾದ್ರೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಒಂದೇ RNA ಪಾಲಿಮರೇಸ್ ಈ ಕೆಲಸ ಮಾಡುತ್ತೆ. ಬಟ್ ಯೂಕ್ಯಾರಿಯೋಟ್ಸ್ ಹೋದ್ರೆ ಒಂದೇ RNA ಪಾಲಿಮರೇಸ್ ಇಂದ 3 ತಯಾರು ಆಗೋಲ್ಲ. ಮತ್ತೆ ಸೊ ಇಲ್ಲಿ 3 ಟೈಪ್ ಆಫ್ RNA ಪಾಲಿಮರೇಸ್ ಬರ್ತವೆ. RNA ಪಾಲಿಮರೇಸ್ ಫಸ್ಟ್, RNA ಪಾಲಿಮರೇಸ್ ಸೆಕೆಂಡ್, RNA ಪಾಲಿಮರೇಸ್ ಥರ್ಡ್. ಓಕೆ, RNA ಪಾಲಿಮರೇಸ್ ಫಸ್ಟ್ ಇಟ್ transcribes. Okay, it transcribes only rRNA. It transcribes only rRNA. And then 2 RNA polymerase 2 it transcribes only mRNA. Only, that is HNRNA ಆಮೇಲೆ mRNA ಆಗುತ್ತೆ ಅಂತ ಹೇಳಿವಲ್ಲ. ಥರ್ಡ್ RNA polymerase third it transcribes tRNA. Okay, so tRNA. That is why in eukaryotes among the RNA polymerases there is a clear cut division of labor because they divide their function specifically. Here RNA polymerase first it transcribes only rRNA. RNA polymerase second it transcribes only mRNA. RNA polymerase third it transcribes only tRNA. Therefore there is a clear cut labor of division among RNA polymerases in case of eukaryotes. ಸೊ ಮೂರಕ್ಕೂ ಒಂದೊಂದಕ್ಕೊಂದು ಪಾಯಿಂಟ್ಸ್ ಅನ್ನ ಕೊಡ್ತೀವಿ, ಮಾರ್ಕ್ಸ್ ಅನ್ನ ಸ್ಪಷ್ಟವಾಗಿ ನೀಟಾಗಿ ಬರಿಬೇಕಾಗತ್ತೆ. ಇಲ್ಲಿ tRNA ಯಾವ ಟೈಪು RNA ಯಾವ ಟೈಪ್ ಏನು ಬೇಕಾಗಲ್ಲ, ಇಲ್ಲಿ ಬಂದಿರೋದ್ರಿಂದ ರೀಕಾಲ್ ಮಾಡ್ತೀವಿ. ಅಂದ್ರೆ ನೋಡಿ ಎಕ್ಸಾಮ್ ಕಾರ್ನರ್ ಅಂದ್ರೆ ಇವೆಲ್ಲೂ ಅಲ್ಲಿ ಸಿಕ್ಕರೆ ಅಲ್ಲಿ ಟಚ್ ಮಾಡ್ಕೊಂಡು ಹೋಗ್ಬಿಡ್ಬೇಕು, ನಮ್ಗೆ ಅನುಕೂಲ ಆಗುತ್ತೆ. ಓಕೆ, ರೈಟ್. ಸೊ ಇಷ್ಟು ಕ್ವಶನ್ಸ್ ಅನ್ನ 2000 ಅಲ್ಲಿ ಇನ್ನೊಂದು ಕ್ವಶನ್ ಇದೆ, 2015 ಅಲ್ಲಿ ಕೇಳಿರ್ತಕ್ಕಂಥ ಜೂನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ದಟ್ ಇಸ್ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ DNA replication with the help of diagram. Describe the process of DNA replication with the help of a diagram. ಸೊ ದಯವಿಟ್ಟು 5 ಮಾರ್ಕ್ಸ್ 5 ಮಾರ್ಕ್ಸ್ ಅಂದ್ರೆ ಹೇಗಿರುತ್ತೆ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಯಾವ್ಯಾವ ಎಂಜೈಮ್ಸ್ ಬರ್ತವೆ ಮತ್ತೆ ಸ್ಟೆಪ್ಸ್ ವೈಸ್ ಬರ್ಕೊಂಡು ಹೋಗಿ ನಾನು ಹೇಳಿದ್ದೀನಿ. ಸ್ಟೆಪ್ಸ್ ವೈಸ್ ಅನ್ನು ಬರೀಬೇಕು. ಆಮೇಲೆ ಫಿಗರ್ ಅನ್ನ ಸೈಡ್ ಒಂದು ಅಡ್ಜಾಯಿನಿಂಗ್ ಫಿಗರ್ ಅನ್ನ ಹಾಕ್ಬೇಕಾಗತ್ತೆ. ಓಕೆ, ಅದನ್ನ ನೀಟಾಗಿ ಅನ್ವಾಂಟೆಡ್ ಏನು ಬರಿಬೇಡಿ, ಸ್ಪೆಸಿಫಿಕ್ ಎಂಜೈಮ್ ವೈಸ್ ನಾನು ಹೇಳ್ತಾ ಹೋಗಿದ್ದೀನಿ, ಅದನ್ನ ಮಾಡ್ದಾಯ್ತು. ಫಸ್ಟ್ ವಾಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್, ಸರಿ, ವಾಟ್ ಈಸ್ ರೆಪ್ಲಿಕೇಶನ್ ಅಂತ ಕ್ವಶನ್ ಆನ್ಸರ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ಅಂದ್ಮೇಲೆ ವಾಟ್ ಇಸ್ DNA ರೆಪ್ಲಿಕೇಶನ್ ಅಂತ ನೀವು ಡಿಫೈನ್ ಮಾಡಬೇಕಾಗತ್ತೆ. ಆಮೇಲೆ ಇಡೀ ಪ್ರೋಸೆಸ್ ನ ಸ್ಟೆಪ್ ವೈಸ್ ಅನಲೈಸ್ ಮಾಡಬೇಕಾಗತ್ತೆ. ನೋಡಿ 5 ಮಾರ್ಕ್ಸ್ ಏನೇನ್ ಮಾಡ್ತೀನಿ ನೀವು ಅಂತ. ಈಗ ಅಡ್ಜಾಯಿನಿಂಗ್ ಫಿಗರ್ ಅನ್ನ ಫಸ್ಟ್ ನಾನು ಅಡ್ಜಾಯಿನಿಂಗ್ ಫಿಗರ್ ನಿಮಗೆ ಗೊತ್ತಿದೆ DNA ರೆಪ್ಲಿಕೇಶನ್ ಅಲ್ಲಿ. ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಫಿಗರ್ ದಯವಿಟ್ಟು ಅದನ್ನ ಹಾಕ್ಬೇಕು. ಅದನ್ನ ನೀವು ಅದೇ ಫಿಗರ್ ಎಕ್ಸಾಕ್ಟ್ ಹಾಕೋದು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ನೀವೇನ್ ಬೇಕಾಬಿಟ್ಟು ಬರೋದು ನಾವೆಲ್ಲ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಇಲ್ಲಿ ರೆಪ್ಲಿಕೇಶನ್ 4 ಕನ್ನ ಹಾಕಿದೀವಲ್ವಾ, ಅದ್ರೊಳಗಡೆ ಬಂದ್ರೆ ಇದು ಕಂಟಿನ್ಯೂಸ್ ಸಿಂಥೆಸಿಸ್ ಆಗ್ಲಿಕ್ಕೆ 3' to 5' ಇರಬೇಕು. ಇವನ್ನ ಕರೆಕ್ಟ್ ಆಗಿ ಲೇಬಲ್ ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಅನ್ನು ಕಟ್ ಮಾಡ್ತೀವಿ. ದಯವಿಟ್ಟು ಲೇಬ್ಲಿಂಗಿಗೆ ಮಾರ್ಕ್ಸ್ ಇರ್ತಕ್ಕಂಥದ್ದು. ಈ ಟೆಂಪ್ಲೇಟ್ ಮೇಲೆ ಯಾವಾಗಲೂ ಕೂಡ ಟುವರ್ಡ್ಸ್ ದ ರೆಪ್ಲಿಕೇಶನ್ 4 ಸಿಂಥಸಿಸ್ ನಡೀತೆ. ಇದು ಕಂಟಿನ್ಯೂಸ್ ಸಿಂಥಸಿಸ್, ಅಕ್ಕಿಲ್ಲಿ ಕಂಟಿನ್ಯೂಸ್ ಸಿಂಥೆಸಿಸ್ ಅಂತ ನೀವು ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕಾಗಿ ಈ ಕಡೆ ನಡೀತಕ್ಕಂಥದ್ದು.
ಇನ್ನ ಈ ಸ್ಟ್ರಾಂಡ್ ಬಂದ್ರೆ 3 ಪ್ರೈಮ್ ಟು 5 ಪ್ರೈಮ್ ಆಗುತ್ತಲ್ವಾ ಅವಾಗ ಇದ್ರ ಮೇಲೆ ನೋಡಿ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಅಲ್ವಾ ಎಸ್ ಇದು ಡಿಸ್ಕಂಟಿನ್ಯೂಸ್ ಇಲ್ಲಿ ಡಿಸ್ಕಂಟಿನ್ಯೂಸ್ ಬುಕ್ ಒಳಗಿರೋ ಲೇಬಲ್ ಮಾಡಲೇಬೇಕು ಡಿಸ್ಕಂಟಿನ್ಯೂಸ್ ಸಿಂಥೆಸಿಸ್ ಅಂತ ಇಲ್ಲಿ ಲೇಬಲಿಂಗ್ ಮಾಡ್ತೀರಾ ಮತ್ತೆ ಇವೇನಿದ್ವಲ್ಲ ಇವು ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಲ್ವಾ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅನ್ನ ಮೆನ್ಷನ್ ಮಾಡ್ತೀರಾ ಇಲ್ಲಿ ನ್ಯೂ ಸ್ಟ್ರಾಂಡ್ಸ್ ಸಿಂಥಸಿಸ್ ಅಂತ ಇಲ್ಲಿ ಬರೀತಾರಲ್ವಾ ಸೊ ನ್ಯೂ ಸ್ಟ್ರಾಂಡ್ ಸಿಂಥೆಸಿಸ್ ಅಂತ ಇಲ್ಲಿ ಮಾಡ್ತೀರಾ ಇದು ಪೇರೆಂಟಲ್ ಸ್ಟ್ರಾಂಡ್ ಅಂತ ಬರೀತೀರಾ ಪೇರೆಂಟಲ್ ಸ್ಟ್ರಾಂಡ್ ಇದು ಕಂಪಲ್ಸರಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸೊ ಪೊಲಾರಿಟಿ ಮೆನ್ಷನ್ ಮಾಡಿರ್ಬೇಕು ಬುಕ್ ಅಲ್ಲಿ ಲೇಬಲಿಂಗ್ ಮಾಡಿರ್ಬೇಕು ಇದಾದ ಅಡಿಷನ್ ನೀವು ಹೇಳ್ಬೇಕು ಇದು ಲೀಡರ್ ಸೀಕ್ವೆನ್ಸ್ ಇವು ಏನು ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂದ್ರೆ ಇದು ಲ್ಯಾಗಿಂಗ್ ಸ್ಟ್ರಾಂಡ್ ಇದು ಲೀಡರ್ ಸ್ಟ್ರಾಂಡ್ ಸೊ ಅವನ್ ಬೇಕಾದ್ರೆ ನೀವು ಮೆನ್ಷನ್ ಮಾಡಬಹುದು ಜೊತೆಗೇನೆ ಅಂತ ರೈಟ್ ಆಮೇಲೆ ಇದು ಕೂಡ ಪೊಲಾರಿಟಿ ಬೇಕಲ್ವಾ 5 ಪ್ರೈಮ್ ಇಂದ 3 ಪ್ರೈಮ್ ಯಾವುದೇ ಹೊಸ ಸ್ಟ್ರಾಂಡ್ 5 ಪ್ರೈಮ್ ಟು 3 ಪ್ರೈಮ್ ಅದು ಬಹಳಷ್ಟು ಇಂಪಾರ್ಟೆಂಟ್ ಲೇಬಲಿಂಗ್ ಹಾಗಾದ್ರೆ ಇದು 5 ಪ್ರೈಮ್ ಟು 3 ಪ್ರೈಮ್ ಆಗಿರುತ್ತೆ ಲೇಬಲಿಂಗ್ ಇರಬೇಕು ಮತ್ತೆ RNA ಪಾಲಿಮರೇಸ್ ಸೊ ಇಲ್ಲಿ RNA ಪ್ರೈಮರ್ಗಳು RNA ಪ್ರೈಮರ್ ಕೂಡ ಮೆನ್ಷನ್ ಮಾಡಬಹುದು RNA ಪ್ರೈಮರ್ ಇವೊಂದೊಂದು RNA ಪ್ರೈಮರ್ಗಳನ್ನ ಅವು ಮೆನ್ಷನ್ ಮಾಡಬಹುದು ನೀವು ಇಲ್ಲಿ ಬೇಕಾದ್ರೆ ಸೊ ಇವೆಲ್ಲವೂ ಲೇಬಲಿಂಗ್ ಮಾಡ್ತಕ್ಕಂಥವು ಅಂತ ಹೇಳಿ ಸೊ ಇಷ್ಟು ಮಿನಿಮಮ್ ಫಿಗರ್ ನೀವು ಹಾಕಿರ್ಬೇಕಾಗುತ್ತೆ ಇದಾದ್ಮೇಲೆ ನಾನು ಹೇಳಂಗೆ ಫಸ್ಟ್ ಡೆಫಿನೇಷನ್ ಹೇಳಿ ವಾಟ್ ಇಸ್ ರೆಪ್ಲಿಕೇಶನ್ DNA replication is the process of a synthesis of two daughter DNA molecules from a parental DNA strand. So the process of synthesis of two daughter DNA molecules from a parental strand is called DNA replication. Okay. So this process it involved various steps. So and it is under the control of various enzymes. And this replication it occurs at S phase of cell cycle. ಇಷ್ಟು ಮೇಲೆ ಕೊಡ್ಬೋದು ನೀವು ಅದಕ್ಕೆ ಒಂದು ಡೆಫಿನೇಷನ್ ಅಂತ ಅದಾದ್ಮೇಲೆ ಸೊ ಸ್ಟೆಪ್ಸ್ ಇನ್ DNA ರೆಪ್ಲಿಕೇಶನ್ ಸ್ಟೆಪ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ನಾನು ಆಗ್ಲೇ ಹೇಳ್ದಂಗೆ ಟೋಪೋ ಐಸೋಮರೇಸ್ ಇದನ್ನ ಹೇಳ್ಬೇಕಂತ ಹೇಳಿದೀನಿ ದ ಎಂಜೈಮ್ ಟೋಪೋ ಐಸೋಮರೇಸ್ it relieve the supercoils of DNA helix during DNA replication. ಅದಕ್ಕಾಗಿ ನೀವು ಟೋಪೋ ಐಸೋಮೆರೇಸ್ ಇದನ್ನ ಫಸ್ಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು ಓಕೆ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಎಕ್ಸಾಮ್ ಕಾರಣದಿಂದ ಹೈ ಪಾಯಿಂಟ್ಸ್ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇತ್ತು ಫಾಸ್ಟ್ ಆಗಿ ಓಕೆ ಆಫ್ಟರ್ ದಿಸ್ DNA ಹೆಲಿಕೇಸ್ ಓಕೆ DNA ಹೆಲಿಕೇಸ್ ಆರ್ ಅನ್ವೈಂಡೇಸ್ DNA helicase or unwindase it unwinding the DNA helix okay and also it identify the ori that is origin of replication split the hydrogen bonds and separated both the strands of DNA that is all DNA helicase or unwindase ಇದಾದ್ಮೇಲೆ ಗೈರೇಸೆ DNA ಗೈರೇಸೆ ಓಕೆ ಇಲ್ಲೇ ಗೈರೇಸೆನ ಬರೀಬಹುದು ನೀವು DNA ಗೈರೇಸೆ ಇಟ್ ಹೆಲ್ಪ್ಸ್ the reducing the stress it helps in the reducing of the stress due to uncoiling by helicase uncoiling ಅನ್ನು ಮಾಡ್ತಾ ಹೋದಂಗೆನೆ ಮುಂದೆ ಏನ್ ಕಾಯಿಲಿಂಗ್ ಅಥವಾ ಸ್ಟ್ರೆಸ್ ಜಾಸ್ತಿ ಆಗುತ್ತಲ್ಲ ಆ ಸ್ಟ್ರೆಸ್ ಅನ್ನ ಸೊ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು DNA ಗೈರೇಸೆ ಕೆಲಸ ಓಕೆ ಆ ಪಾಯಿಂಟ್ಸ್ ಅನ್ನ ಆಮೇಲೆ ಹೇಳಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್ RNA polymerase it synthesis a short segment of RNA in the direction of 5 prime to 3 prime called RNA primer. This RNA primer it helps to initiate the polymerization of a new strand of DNA on 3 prime to 5 prime template in the direction of 5 prime to 3 prime where it provides the space for the DNA polymerase 1 for the assembling of deoxyribonucleotides
at a 3' OH position. Okay, so a 3' OH position ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಪಾಲಿಮರೇಷನ್ ಇನಿಷಿಯೇಷನ್ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ RNA ಪ್ರೈಮರ್. ಸೊ RNA ಪ್ರೈಮರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದಟ್ ಪರ್ಪಸ್ ಅಂತ ಅನ್ನೋದು. ಸೊ ಅದಕ್ಕಾಗಿ ಇದು RNA ಪ್ರೈಮರ್ ನ ತಯಾರು ಮಾಡೋದ್ರ ಬಗ್ಗೆ ಹೇಳಬೇಕು. RNA ಪ್ರೈಮರ್ ಇಟ್ ಅನಿಲ್ಸ್ ಇಟ್ ಬೈಂಡ್ಸ್ ಅಟ್ 3' ಪೊಸಿಷನ್. ಇಲ್ಲಿ ನೋಡಿ 3' ಪೊಸಿಷನ್ RNA ಪ್ರೈಮರ್ ಬಂದು ಬೈಂಡ್ ಆಗ್ತಕ್ಕಂಥದ್ದು. 3' OH ಅನ್ನು ಪೊಸಿಷನ್ ಅನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾರೆ ಅಂತ. ನೆಕ್ಸ್ಟ್ ಇದು ಆದ್ಮೇಲೆ ನೆಕ್ಸ್ಟ್ DNA ಪಾಲಿಮರೇಸ್ ಥರ್ಡ್. DNA ಪಾಲಿಮರೇಸ್ ಥರ್ಡ್ ಬರ್ತಾನೆ. ಓಕೆ, DNA ಪಾಲಿಮರೇಸ್ ಥರ್ಡ್. It assembles the complementary nucleotides, deoxyribonucleotides. So deoxyribonucleotides ಅಥವಾ ನೀವು ಅದನ್ನೇ ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇವನ್ನ ತಂದು ದೇ ಅರೇಂಜ್ ಆರ್ ಅಲೈನ್ against the exposed nucleotides of the template strand. Okay, template strand ಅಲ್ಲಿ ಇವನ್ನ ಅಲೈನ್ ಮಾಡ್ತಕ್ಕಂಥದ್ದು. They select the complementary deoxyribonucleotides and arrange them against the exposed nucleotides of template. So hence they helps in polymerization of a new strand on the template. Okay, so ಅದು DNA polymerization ಕೆಲಸನ ಸ್ಪೆಸಿಫಿಕ್ ಹೇಳಬೇಕಾಗತ್ತೆ. During this process, the polymerization of a new strands on the template occur in a opposite direction. This is because DNA is it has anti-parallel polarity. That means if the one strand is in a 3' to 5' direction, then other will be 5' to 3' direction. Therefore, they are anti-parallel in direction. Hence, the synthesis of a new complementary strands it occur in a bidirection, in a 2 directions. So that is one towards the replication fork and other one away from the replication fork. Okay, so other replication fork bartakantadu. Before that, when DNA helicase it gets separated both the strands. These strands are binding by single strand binding proteins. Single strand binding proteins which get separated these strands. ಅವನ್ನ ಬೈಂಡ್ ಮಾಡಿಬಿಟ್ಟು ಮತ್ತೆ ರೀಜನ್ ನೋಡ್ಕೊಳ್ತವೆ. ಬೈ ದಿಸ್ ಇಟ್ ಫಾರ್ಮ್ಸ್ ಎ ವೈ ಶೇಪ್ಡ್ ಸ್ಟ್ರಕ್ಚರ್ ಅಟ್ ದ position of DNA replication. That Y shaped structure that is formed is called a replication fork. Okay, so ಇಲ್ಲಿ one of the new strand synthesis towards the replication fork, which is continuous synthesis, and such a strand is called a leading strand, and the strand which is synthesis away from the replication fork, which is a discontinuous synthesis, and that is called a lagging strand. This lagging strand consists number of DNA fragments. Those fragments are called Okazaki fragments. Each Okazaki fragments requires its own RNA primer for the synthesis. So ಇದೆಲ್ಲದೂ ಕೂಡ synthesis ನಡೆಯತಕ್ಕಂಥದ್ದು. After the completion of this synthesis of complementary strands on their respective templates, 2 dotted DNA molecules are resulted. They are formed. ಅಷ್ಟೊಂದು ಇಲ್ಲಿ ಹೇಳಿ. ಇದಾದ್ಮೇಲೆ ನೆಕ್ಸ್ಟ್ DNA polymerase first. DNA polymerase first, which is called the editing molecule. These are gap filling molecule, gap filling enzyme. This DNA polymerase first, it replaces RNA primers with complementary deoxyribonucleotides. They replaces these DNA polymerase first replace. Okay, it replaces the RNA primers with a complementary deoxyribonucleotides. Okay, ಅದಕ್ಕೆ ಗ್ಯಾಪ್ ಅನ್ನು ಫಿಲ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದು. ಅದಕ್ಕೆ ಎಡಿಟಿಂಗ್ ಮಾಲಿಕ್ಯೂಲ್ ಅಂತ ಕರೆದಿದ್ದು ಅಂತ. ಇದಾದ್ಮೇಲೆ DNA ಪಾಲಿಮರೇಸ್, DNA ligase. It is a molecular stitching molecular ಅಥವಾ molecular glue ಅಂತ ಕರಿತೀವಿ ಅಂತ ಹೇಳಿವಿ. ಮತ್ತೆ ಬರುತ್ತೆ ಇದು. This joins these DNA fragments. It joins the Okazaki fragments, hence it is called a stitching molecule. ಇವನು ligase ಬರ್ತಾನೆ ಅಂತ.
And last one, DNA polymerase second. DNA polymerase second, it is a proofreader. Even in Martane, so it identify it check up for any wrong base pairing between purine and pyrimidine. If any wrong base pairing, it rectify it. Okay, so these are the various enzymes. Ultimately, we will get 2 DNA strands. Strands. This is called DNA replication at the end. Okay, so particularly all function neatly helbeku. Okay, ಇಲ್ಲಿ ಎಕ್ಸಾಮ್ ಕಾರ್ನರ್ ಇರೋದ್ರಿಂದ ತುಂಬ ಫಾಸ್ಟ್ ಆಗಿರ್ತೀವಿ. ಅದ್ರ ಜೊತೆಗೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಏನಿಲ್ಲ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ, ವಿತ್ ನೋಟ್ಸ್ ಅನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಇಷ್ಟು ಕ್ವಶನ್ಸ್ 2015 ಮಾರ್ಚ್ ಮತ್ತೆ ಜೂನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ಕಮ್ ಟು ದ ಎಸ್ ಒನ್ ಮೋರ್ ಕ್ವಶನ್ ದ ಸೇಮ್ ಇಯರ್ ಅಲ್ಲಿ 2015 ಅಲ್ಲಿನೇ. ಎಸ್, ಡಿಫೈನ್ ಟ್ರಾನ್ಸ್ಕ್ರಿಪ್ಷನ್ 1 ಮಾರ್ಕಿಗೆ ಕೇಳಿರ್ತಕ್ಕಂಥದ್ದು. ಡಿಫೈನ್ ಅ ಟ್ರಾನ್ಸ್ಕ್ರಿಪ್ಷನ್. ನೋಡಿ, ಕ್ಲೀನಾಗಿ ಯಾರು ಕ್ಲಾಸ್ ಕೇಳಿದ್ರೆ ಅವ್ರಿಗೆ ಏನೂ ಏನು ಅರ್ಥ ಆಗಿಲ್ಲ ಅಂತ ಅನ್ನೋದೇ ಇರಲ್ಲ. ಯಾರು ಎಲ್ಲ ವಿಡಿಯೋಸ್ನ ಸರಿಯಾಗಿ ಫಾಲೋ ಮಾಡಿದಿರೋ ಅವ್ರಿಗೆ ಇದ್ರಾಗ ಏನು ಅನ್ಸಲ್ಲ. ದಯಮಾಡಿ ನೋಡಿ, ಅಪ್ ಟು CET ತನಕನು ನೀವು ಇಷ್ಟೇ ಕ್ಲಾಸ್ ಸಾಕು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಯಾವ ಒಂದು ಪಾಯಿಂಟ್ಸ್ ಬಿಟ್ಟಿರಲ್ಲ ನಾವು. ಸೊ ವಾಟ್ ಇಸ್ ದಿಸ್ ಡಿಫೈನ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕ್ವಶನ್ ಕೇಳಿದಾರಲ್ವಾ? ಟ್ರಾನ್ಸ್ಕ್ರಿಪ್ಷನ್ ಗೊತ್ತಿದೆ ಅಲ್ಲ, ದಿಸ್ ಇಸ್ ದ ಪ್ರೊಸೆಸ್ ಆಫ್ ಕಾಪಿಂಗ್. ಓಕೆ, ಸೊ ದಿಸ್ ಇಸ್ process of copying the coded message on DNA into RNA. The process of copying, the process of transcribing, the process of copying a coded message on DNA into RNA is called transcription. That is called transcription. Definition ಹೇಳಾಗಿದೆ ಇಷ್ಟೇ. 1 ಮಾರ್ಕ್ಸ್ ಬಂದ್ಬಿಡುತ್ತೆ, ಏನಿಲ್ಲ. ಸೊ ನಿಮ್ಗೆ ಏನು ಅನುಮಾನ ಬಂದ್ರೆ ಸೊ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಒಂಚೂರು ಬರೀಬೇಕು ಅಂತ ಅನ್ಸುತ್ತೆ, ಬರ್ಬೇಡಿ. ಡೆಫಿನೇಷನ್ 1 ಮಾರ್ಕ್ಸ್ ಅಲ್ಲಿ ಈ 1 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಬಹಳ ಡೇಂಜರ್. ಬಿ ಕೇರ್ಫುಲ್. ಸ್ಪೆಸಿಫಿಕ್ ಆಗಿ ಏನ್ ಬೇಕು ಅದಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ನೀವೇನೋ ಅಯ್ಯೋ ನಾನು ಕರೆಕ್ಟೇ ಬರ್ದಿದ್ದೆ ಯಾಕೋಯ್ತು ಹಾಗೆ ಅನ್ನಂಗಿಲ್ಲ ನೀವು. ಅದಕ್ಕೆ 1 ಮಾರ್ಕ್ಸ್ ಬರೀಬೇಕಾದ್ರೆ ದಯವಿಟ್ಟು ಸರಿ ನೋಡ್ಕೊಳ್ಳಿ. ಒಂಚೂರು ನಿಮ್ಗೆ ಇನ್ನೂ ಸ್ವಲ್ಪ ಏನಾದ್ರು ಅಂತ ಅನ್ಸುತ್ತೆ, ನನಗೆ ಇದು ಯಾಕೋ ತೃಪ್ತಿ ಆಗಲಿಲ್ಲ ಡೆಫಿನೇಷನ್ ಅಂದ್ರೆ ಸ್ವಲ್ಪ ಎನ್ಲಾರ್ಜ್ ಮಾಡಿ. ಏನು ಬಯೋಸಿಂಥಸಿಸ್ ಆಫ್ mRNA or biosynthesis of RNA on a DNA template by transcribing the coded message of DNA into mRNA. ಹೀಗೆ ಏನಾದ್ರು ಸ್ವಲ್ಪ ಅನ್ಸಿದ್ರೆ ಮಾಡಿ. ಕೆಲವು ಟೈಮಲ್ಲಿ ಆಗಿ ಹೇಳ್ತಾರೆ, ನೀವು ಪರ್ಫೆಕ್ಟ್ ಡೆಫಿನೇಷನ್ ಪರ್ಫೆಕ್ಟ್ ಇದ್ರೆ ಅಂದ್ರೆ ಇವೆಲ್ಲ ಅನ್ಬೋದು. ಓಕೆ, ಎಸ್. ಸೊ ಆಫ್ಟರ್ ದಿಸ್, ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಕ್ವಶನ್ ಇದೆ ಇದ್ರೊಳಗಡೆ ಅಂದ್ರೆ ಡಿಸ್ಕ್ರೈಬ್ ದ ನೋಡಿ ಫ್ರೆಡ್ರಿಕ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಟು ಶೋ ಟ್ರಾನ್ಸ್ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾ. ನೋಡಿ, describe the Griffith experiment to show the transformation in bacteria. So Griffith's experiment ಅನ್ನ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀವಿ. ಓಕೆ, Griffith's experiment. ಓಕೆ, ಎಸ್, Griffith's experiment ಅನ್ನ ಸರಿಯಾಗಿ ಕೇಳಿಸ್ಕೊಂಡಿದ್ದೀವಲ್ವಾ? ಓಕೆ, ಒಂದು ನಿಮಿಷ. ಎಸ್, ಸೊ Griffith's experiment ಅನ್ನ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀವಿ. ಸೊ Frederick Griffith, who explained, who showed that DNA, that is a transforming principle. So he explained a transforming principle. ಏನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಲ್ಲಿ ಗ್ರಿಫಿತ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದಂತ ಗೊತ್ತಿದೆ. ಇದಕ್ಕೆ ಇಲ್ಲಿ ಕ್ವಶನ್ ನೋಡಿ ಸ್ಪಷ್ಟವಾಗಿ ಕೇಳಿಸ್ಕೊಂಡು ಡಿಸ್ಕ್ರೈಬ್ ಫ್ರೆಡ್ರಿಕ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಟು ಶೋ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇನ್ ಬ್ಯಾಕ್ಟೀರಿಯಾ. ಸೊ ಸ್ಪಷ್ಟವಾಗಿ ಅಂದ್ರೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. So Griffith experiment is referred as a transforming principle because it transforms the one form of a bacteria into another form. That is what is called a transforming principle. In his experiment, he wanted to find out the genetic material. For that purpose, he conducted experiment using bacteria, that is Streptococcus pneumoniae. Streptococcus pneumoniae bacteria. He observed 2 strains in Streptococcus pneumoniae, such as the R strain and S strain. R strain, this is a rough-walled, which is non-capsulated, and S, it is capsulated with a smooth wall. That is why S wall, smooth wall, or for rough wall. 2 strains are there in Streptococcus pneumoniae. Griffith, he grew a rough-walled Streptococcus pneumoniae in a medium, and he injected this SR strain
into mice. Okay, into mice. Then he observed for any changes because of this R strain. So this R strain did not develop any pneumonia disease in mice. Therefore, the mice they continue to survive. Therefore, mice are live. Even though injected this R strain, it indicates that R strain is non-virulent. Next, he cultured S strain and he did the same. That is, he injected into the mice. Injected into mice. Okay. So mice they developed pneumonia disease and they died. Okay. So this is therefore S strain is virulent. Okay, it is a pathogenic strain. Next, what he did, he he took the S sample and made it a heat killed. It made it heat killed. ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು S sample ಬ್ಯಾಕ್ಟೀರಿಯಾಗಳನ್ನ S strain ಬ್ಯಾಕ್ಟೀರಿಯಾಗಳು ತಗೊಂಡು ಕುದಿಸ್ಬಿಟ್ಟು heat kill ಸಾಯಿಸ್ಬಿಡ್ತಾನೆ. And then injected into the mice, healthy mice. These mice they did not develop any pneumonia. They continue to survive. Okay. So ಇವಕ್ಕೆ ಯಾವುದೇ ರೋಗ ಬರಲ್ಲ. ಮೂರನೇ ಸ್ಟೆಪ್ ಅಲ್ಲಿ. ಇನ್ನು ನಾಲ್ಕನೇ ಸ್ಟೆಪ್ ಅಲ್ಲಿ ಏನ್ ಬರ್ತೀರಾ? So he took the heat killed S sample with normal R strain, with a healthy R strain. Okay, heat killed S sample and normal R strain he mixed and he injected this mixture into the mice. So what was the result? The mice developed the disease and they died. So by this he came to a conclusion. In addition to that, he also recovered. He recovered live S strain in dead mice. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಸ್ಟೆಪ್ 1 2 3 4 5 5 ಸ್ಟೆಪ್ಸ್ ಬೇಕು. 5 ಸ್ಟೆಪ್ಸ್ ಅಲ್ಲಿ ರಿಕವರ್ ದ ಲೈವ್ S strain in a dead mice. By all these consequences, by all these observations, he concluded that some of the important chemical of a heat killed sample must be converted this R strain into S strain. That S strain should cause the disease in the mice. Hence, it develops the pneumonia. ಅಂತ ಅಂದ್ರೆ ಇವೆಲ್ಲ ಅಬ್ಸರ್ವೇಷನ್ ಅಲ್ಲಿ ಇಲ್ಲಿ S strain ಅವನು ಹಾಕಿ ಲೈವ್ S strain ಹಾಕೇ ಇಲ್ಲ, ಹೀಟ್ ಕಿಲ್ಡ್ ಹಾಕಿದ್ದ. ಬಟ್ ಡೆಡ್ ಬಾಡಿ ಲೈವ್ S strain ಹೆಂಗ್ ಬಂದ್ವು? ಹೇಗಪ್ಪ ಅಂದ್ರೆ ಹೀಟ್ ಕಿಲ್ಡ್ S strain ಅಂತ ಅದ್ರ ಯಾವ್ದೊಂದು ಪರ್ಟಿಕ್ಯುಲರ್ ಕೆಮಿಕಲ್, ಪ್ರೋಟೀನು, RNA, DNA ಯಾರೊಬ್ಬ ಪರ್ಟಿಕ್ಯುಲರ್ ಅವನು R ಸ್ಟ್ರೈನ್ ಹೋಗಿದ್ದಾನೆ. ಆರ್ ಸ್ಟ್ರೈನ್ ಹೋಗ್ಬಿಟ್ಟು ಆರ್ ಸ್ಟ್ರೈನ್ ಅನ್ನು S strain ಆಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾನೆ. Therefore, here the live R strain transformed into S strain. That is what is called transforming principle. ಅದಕ್ಕೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರೆದಿದ್ದು. So that material, that chemical that transfer from heat killed S to the R should be genetic material. So ಅದು genetic material ಆಗಿರ್ಬೇಕು ಅಂತ. However, which is that material? ಯಾವುದು? Which is that chemical? ಅದನ್ನ ನಾವು ಫೈಂಡ್ ಔಟ್ ಮಾಡಿಲ್ಲ. ಅದಕ್ಕೆ ಇಟ್ ಇಸ್ ಇನ್ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಅನ್ಬೋದು. ಓಕೆ, ಸೊ he did not give a correct chemical, biochemical material that acts as genetic material. ಸೊ ಅದಕ್ಕಾಗಿ ಇದನ್ನ ನಾವು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಅಷ್ಟೇ ಕರಿಬೇಕು. ಜೆನೆಟಿಕ್ ಮೆಟೀರಿಯಲ್ ಐಡೆಂಟಿಫೈ ಮಾಡಲಿಲ್ಲ. ಸೊ ಅದಿರ್ಬೋದು ಯಾವುದು ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ನೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ನಿಂತೋಗುತ್ತೆ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿರ್ತಕ್ಕಂಥವ್ರು ನಿಮಗೆ ಗೊತ್ತಿದೆ, ಆಸ್ವಾಲ್ಡ್ ಆವೇರಿ, ಮ್ಯಾಕ್ಲಿಯೋಡ್, ಮ್ಯಾಕ್ಕಾರ್ಟಿ ಅವ್ರು ಸೇರ್ಕೊಂಡು ಅವರು ಫೈನಲಿ ಜೆನೆಟಿಕ್ ಮೆಟೀರಿಯಲ್ ಫೈಂಡ್ ಔಟ್ ಮಾಡ್ತಾರೆ. ಇಲ್ಲಿ ನಮಗೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಷ್ಟೇ ಕೇಳೋದ್ರಿಂದ ಇದನ್ನ ಟ್ರಾನ್ಸ್ಫರ್ ಪ್ರಿನ್ಸಿಪಲ್ ತನಕ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಅನ್ನೆಸರಿ ಏನು ಎಕ್ಸ್ಪ್ಲೇನ್ ಮಾಡಬೇಡಿ, ಏನು ಇದು ಮಾಡಬೇಡಿ. ಅನುಮಾನ ಬಂದರೆ ಮಾತ್ರ ಸ್ವಲ್ಪ ಜಾಸ್ತಿ ಲಾಭ ಕೊಡಿ ಅಷ್ಟೇ. ಸೊ ದಿಸ್ ಈಸ್ ಅ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ನೋಡಿ, ಕ್ಲಾಸ್ ಆಗಿದ್ರೆ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅನ್ಕೋತೀವಿ. ಓಕೆಪ್ಪ, ರೈಟ್. ಸೊ ಆಫ್ಟರ್ ದಿಸ್ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಷನ್ ಆಫ್ mRNA. ನೋಡಿ, ಮತ್ತೆ ಜೂನ್ ಅಲ್ಲಿ ಕೇಳಿದ್ರೆ ಟ್ರಾನ್ಸ್ಲೇಷನ್ ಅನ್ನ, ಈಗ ತಾನೇ ಟ್ರಾನ್ಸ್ಲೇಷನ್ ಅನ್ನು ನೋಡಿದ್ವಿ ನಾವು. ಸೊ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಡಿಸ್ಕ್ರೈಬ್ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ಅನ್ನ ಕೇಳಿದಲ್ವಾ. ಈಗ ಟ್ರಾನ್ಸ್ಲೇಷನ್ ಕೇಳಿದಾನೆ. ಓಕೆ, ಆ ಟ್ರಾನ್ಸ್ಲೇಷನ್ ಕ್ವಶನ್ ಒಂದ್ಸರಿ. ಸೊ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಷನ್ ಆಫ್ mRNA.
ಸೊ ಟ್ರಾನ್ಸ್ಲೇಷನ್ ಬಗ್ಗೆ ಕೇಳಿದಾನೆ, ದಟ್ ಈಸ್ ಸಿಂಥಸಿಸ್ ಆಫ್ ಪ್ರೋಟೀನ್ ಟ್ರಾನ್ಸ್ಲೇಷನ್ ಬಗ್ಗೆ. ಸೊ ಅಂದ್ರೆ ಟ್ರಾನ್ಸ್ಲೇಷನ್ ಕೂಡ 5 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು, ದಯವಿಟ್ಟು ನೋಡ್ಕೊಳ್ಳಿ. ಸೊ ಇದು ಮಾರ್ಚ್ ಮತ್ತೆ ಜೂನ್ ಅಥವಾ ಜುಲೈ ಎಕ್ಸಾಮ್ ಎರಡೂ ಕೂಡ ಸೇರಿಸಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥದ್ದು. ಸೊ ಟ್ರಾನ್ಸ್ಲೇಷನ್ ಪ್ರಶ್ನೆ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಾಗಿದೆ. ಟ್ರಾನ್ಸ್ಲೇಷನ್ ಹೇಗೆ ನಡೀತೈತೆ ಅಂತ, ದಟ್ ಈಸ್ ಡಿಕೋಡಿಂಗ್ ದ ಕೋಡೆಡ್ ಮೆಸೇಜ್ ಆಫ್ mRNA ಇಂಟು ದ ಅಮೈನೋ ಆಸಿಡ್, ದ ಪಾಲಿಪೆಪ್ಟೈಡ್ ಚೈನ್. ಸೊ ಅದು ನಡೀತಕ್ಕಂಥದ್ದು ಟ್ರಾನ್ಸ್ಲೇಷನ್ ಈಸ್ ದ ಪ್ರೋಸೆಸ್ ಆಫ್ ಸಿಂಥೆಸಿಸ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಆರ್ ದ ಪ್ರೋಟೀನ್ ಸಿಂಥೆಸಿಸ್ by decoding the codons or coded messages of mRNA into the amino acids. So that is by with the help of the tRNA, anticodon of tRNA. ಸೊ ಇದನ್ನು ಬಳಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಇದು ಕೂಡ 5 ಮಾರ್ಕ್ಸ್ಗೆ. ಇಲ್ಲೂ ಕೂಡ ನೀವು ಫಿಗರ್ ಹಾಕ್ಬೇಕಾಗತ್ತೆ. ಫಿಗರ್ ಹಾಕಿ ಎಕ್ಸ್ಪ್ಲೇನ್ 5 ಮಾರ್ಕ್ಸ್ ಇಂದ ಎಲ್ಲೇ ಬರಲಿ ದಯವಿಟ್ಟು ಫಿಗರ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ದಿಸ್ ಟ್ರಾನ್ಸ್ಲೇಷನ್ however it takes a longer time to explain. Let me explain that in a next video. Okay, so I think this much is sufficient for this video. Okay, next video ಬಂದಾಗ ಇದನ್ನ ಹೀಗೆ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಇದನ್ನ ಹೀಗೆ ನಿಲ್ಲಿಸೋಣ. ಥ್ಯಾಂಕ್ ಯು ಫ್ರೆಂಡ್.